ಚಕ್ರವರ್ತಿ ಎಮ್ಮೇಲಿಯವರಿಗೆ ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ಧರ್ಮೇಂದ್ರ. ವೆಲ್ಕಮ್. ಹಾ ಧರ್ಮೇಂದ್ರ, ನಿಮ್ಮ ಫ್ಯಾಕ್ಟರಿ ಕೆಲಸಗಳೆಲ್ಲ ಸರಳವಾಗಿ ನಡೆಯುತ್ತಿದೆ ತಾನೆ? ಎಲ್ಲವೂ ಕ್ಷೇಮವಾಗಿ ನಡೆದಿದೆ ಎಮ್ಮೇಲಿಯವರೇ, ನೀವೇನು ಚಿಂತಿಸಬೇಡಿ. ಆದರೆ ಶೋಭನೊಬ್ಬ ಸಿಂಹನಂತೆ ಅವನು ಮೇಲಿಂದ ಮೇಲೆ ನಮ್ಮ ಫ್ಯಾಕ್ಟರಿಗೆ ಬಂದು ದಬ್ಬಾಳಿಕೆ ಮಾಡಿ ಬೇಕೆಂದು ಒತ್ತಿ ಒತ್ತಿ ಕೇಳುತ್ತಿದ್ದಾನೆ. ಅವನಿಗೆ ಏನು ಹೇಳಬೇಕೆಂಬುದು ತಿಳಿಯದಾಗಿದೆ. ಕತ್ತೆ ಯಾವನೊಬ್ಬ ಬೀದಿಯಲ್ಲಿ ಹೋಗುವನು ನಮ್ಮ ಫ್ಯಾಕ್ಟರಿ ಬಾಗಿಲಿಗೆ ಬಂದೆ ನನ್ನ ಮೇಲೆ ರೇಗಾಡುತ್ತಿದ್ದರೆ ನೀನು ಸುಮ್ಮನಿರುವಲ್ಲ. ನೀನೆಂತ ಸಣ್ಣನಿರಬಹುದು. ಸಣ್ಣ ನಾನಲ್ಲ ಚಕ್ರವರ್ತಿಯವರೇ, ನೀವು ಹೇಳಿದ ಹಾಗೆ ನಾನೇನಾದರೂ ಅವನಿಗೆ ಅಂದು ಬಿಟ್ಟರೆ ಅವನ ಹಿಂದೆ ಇರುವ ಸಾವಿರಾರು ಜನ ನಮ್ಮ ಫ್ಯಾಕ್ಟರಿಯನ್ನು ಸುಟ್ಟು ಬಿಡುತ್ತಾರ ಗೊತ್ತೇ. ಸಿಂಹ 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 ಯಾವನಿಗೆ ಸಿಂಹ? ಇನ್ನು 24 ಗಂಟೆಗಳೊಳಗಾಗಿ ನಾನು ಅವನನ್ನು ಭೇಟಿಯಾಗಲೇಬೇಕು. ಅದಕ್ಕೆ ಬೇಕಾದ ಸಿದ್ಧತೆಯನ್ನೆಲ್ಲ ನೀನು ಮಾಡಿಕೊ. ಸರಿ, ಹಾಗಾದರೆ ನಾಳೆ ಅವನನ್ನು ಮೀಟ್ ಮಾಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋಣ. ಚಕ್ರವರ್ತಿಯವರೇ, ನಾವು ತಿಳಿದುಕೊಂಡದ್ದು ಸರಳಲ್ಲ ವಸ್ತು. ಹೊತ್ತು ಮುಳುಗುವುದರೊಳಗಾಗಿ ಒಂದು ಹೊಸ ಜಗತ್ತನ್ನು ಸೃಷ್ಟಿಸಬಲ್ಲ ತೀರನವನ. ಹಾಗಾದರೆ ಅವನನ್ನು ನಮ್ಮ ವಶದಲ್ಲಿಟ್ಟುಕೊಂಡು ನಮ್ಮ ಕೆಲಸ ಸಾಧಿಸುವುದೇ ಸರಿ. ಇಂಥ ಗಂಡನಿದ್ದಾರೆ ನಮ್ಮ ಕೆಲಸಕ್ಕೂ ಬೇಕಾಗಿರುವುದು. ಆಯ್ತು, ನಾಳೆ ಅವನ ಗುಹೆಗೆ ಹೋಗಿ ನಮ್ಮಂತೆ ಮಾಡಿಕೊಂಡು ಬರೋಣ ಅವನನ್ನು. ಸರಿ, ಹಾಗಾದರೆ ನಾನು ಇಲ್ಲ ತಿರುಮಲ ಹೋಟೆಲ್ನಲ್ಲಿ ಪಾರ್ಟಿ ಇದೆ, ಅಲ್ಲಿಗೆ ಹೋಗಿ ಬರ್ತೇನೆ. ನೀನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬಿಡ. ಯಪ್ಪ ದನಿಯಾರ ನಿಮ್ಮ ಉದ್ದ ಕಾಲ್ ಬೀಳ್ತೀನಿ, ಕೈ ಮುಗಿತೀನಿ. ಆ ರಾಜನ ಗೋಯಕ್ ಹೋಗುದು ಬ್ಯಾಡ್ರಿಪ್ಪ, ಬ್ಯಾಡ. ಯಾಕಂದ್ರ ಮೊದಲೇಕ ಸಿಂಹ ಅದನ್ರಿಪ್ಪ, ಭಾಳ ಸಿಂಹ ಅದನವ. ಅದಕ್ಕೆ ಒಂದು ಟೈಮ್ನ್ಯಾಗ ಕುಲ್ಲಡಿ ಹಿಂಗೆ ಸರಿಬೋದ್ರಿ. ನೀವು ಸರಿ ಪಕ್ಕಲ್ರಿಪ್ಪ, ಸರಿ ಪಕ್ಕಲ್ಲ. ಅದಕ್ಕೆ ನಿಮ್ ಮುಂದೆ ನಮ್ಮ ಹೊಟ್ಟು ಈ ಮಾತು ಬಿಚ್ಚಾಕತ್ ನೋಡ್ರಿಪ್ಪ ದನಿಯಾರ. ಯಾಕಂದ್ರ ನಮ್ಮ MLA ಸಾವ್ರು ಭಾಳ ಸಿಟ್ನಾರ್ದಾರ್ರಿ. ಅದಕ್ಕೆ ಏನಾರ ಅಂದ್ಬಿಟ್ಟಂದ್ರ ಒಳ್ಳೆ ನಾವು ಹೊಸ್ಕೇರಿ ಹಾಕ್ಸಿವಾಗ ದಾಟುವ ನಿಲ್ಲೋ ನಮ್ ದೇವ್ರಿಗೆ ಬಿಟ್ಟಿದ್ರಿಪ್ಪ, ದೇವ್ರಿಗೆ ಬಿಟ್ಟಿದ್ದ. ಏಸಪ್ಪ, ನೀನೇನು ಭಯಪಡಬೇಡ. ನಾನು ಇವತ್ತು ಅವನ್ನ ಹೋಗಿ ಮೀಟ್ ಮಾಡಿ ನಮ್ಮ ಸಮಸ್ಯೆಯನ್ನು ಹೇಳಿ ಅವನನ್ನು ಕರೆತರುತ್ತೇನೆ. ನೀನೇ